ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಕಂಬಿ ಎಣಿಸ್ತಾ ಇದ್ದಾರೆ. ಈ ಮಧ್ಯೆ ಅವರಿಗೆ ಊಟ ನಿದ್ದೆ ಏನೂ ಸೇರ್ತಾ ಇಲ್ವಂತೆ. ಐಷಾರಾಮಿ ಜೀವನ ಮಾಡ್ತಾ ಇದ್ದಂತಹ ದರ್ಶನ್ಗೆ ನೂರಾರು ಸಂಕಟ ಎದುರಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಾಸ ಮೌನಕ್ಕೆ ಶರಣಾಗಿದ್ದಾರೆ. ಸರಿಯಾಗಿ ಊಟ ಇಲ್ಲ, ಮಂಕಾಗಿದ್ದಾರಂತೆ ಕಾಟೇರ. ವಿಧಿ ಇಲ್ಲದೆ ಜೈಲೂಟವನ್ನ ಸವಿತಾ ಇದ್ದಾರೆ ಪೊರ್ಕಿ. ನಿನ್ನೆ ಪತ್ನಿ ಮಗನನ್ನ ನೋಡಿ ನಿರಾಳರಾಗಿದ್ದಾರೆ ದರ್ಶನ್. ಸಹ ಕೈದಿಗಳ ಜೊತೆ ಇನ್ನೂ ಸರಿಯಾಗಿ ದರ್ಶನ್ ಬೆರಿತಾ ಇಲ್ಲ. ಕೊಠಡಿಯಲ್ಲಿ ಒಂಟಿಯಾಗಿ ಕುಳಿತಿದ್ದಾರೆ ದರ್ಶನ್. ಒಂಟಿಯಾಗಿ ಕುಳಿತುಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ನೋಡಿ, ಆರಾಮಾಗಿ ಐಷಾರಾಮಿ ಜೀವನವನ್ನ ಮಾಡ್ಕೊಂಡಿದ್ರು. ಶೂಟಿಂಗು ಅದು ಇದು ಅಂದ್ಕೊಂಡು ಬ್ಯುಸಿಯಾಗಿ ಇರ್ತಾ ಇದ್ರು. ಜಿಮ್ಮು, ವರ್ಕೌಟು ಅಂತ ಅಂದ್ಕೊಂಡು ಇನ್ನು ಒಂದಷ್ಟು ಪ್ಲ್ಯಾನ್ಗಳನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಡಯಟ್ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತಾ ಇದ್ರು. ಡ್ರೈ ಫ್ರೂಟ್ಸು ಅದು ಇದು ಅಂತ ಅಂದ್ಕೊಂಡು ತಿಂದು ಕಾಲ ಕಳೀತಾ ಇದ್ರು. ಈಗ ಕಂಬಿ ಎಣಿಸ್ತಾ ಇದ್ದಾರೆ ದರ್ಶನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ನವೀನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ನವೀನ್, ಇದೀಗ ದರ್ಶನ್ ಪಾಡು ಹೇಳತ್ತೀರದಾಗಿದೆ, ಆ ರೀತಿಯಾಗಿ ಆಗ್ಬಿಟ್ಟಿದೆ. ಮೌನಕ್ಕೆ ಶರಣಾಗಿದ್ದಾರಂತೆ ದರ್ಶನ್. ಊಟ ಇಲ್ಲ, ಸರಿಯಾಗಿ ನಿದ್ದೆ ಸೇರ್ತಾ ಇಲ್ವಂತೆ. ನಿನ್ನೆ ಫ್ಯಾಮಿಲಿಯವ್ರನ್ನ ಕೂಡ ಭೇಟಿಯಾಗಿದ್ದಾರೆ. ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ದರ್ಶನ್ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗಾಗಲೇ ದರ್ಶನ್ ಮತ್ತವರ ಸಂಪೂರ್ಣ ಆ ಒಂದು ಕೊಲೆ ಆರೋಪದ ಪಟಾಲಂ ಏನಿದೆ ಅವರೆಲ್ಲರೂ ಕೂಡ ಜೈಲಿನಲ್ಲಿ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಉಳಿದವರೆಲ್ಲರೂ ಕೂಡ ಕ್ವಾರಂಟೈನ್ ಜೈಲಿನಲ್ಲಿ ಇದ್ರು ಸಹ ಪವಿತ್ರ ಮತ್ತೆ ದರ್ಶನ್ ಏನಿದ್ದಾರೆ ಇವರಿಬ್ರು ಕೂಡ ಮೇನ್ ಜೈಲಿನಲ್ಲಿ ಇರುವಂತದ್ದು. ಆದ್ರೆ ಇಲ್ಲಿ ಒಂದಷ್ಟು ಪರಿಶೀಲನೆ ನಾವು ಮಾಡೋದು ಏನಂತಂದ್ರೆ, ದರ್ಶನ್ ಇರುವ ಬ್ಯಾರಾಕ್ ಏನಿದೆ ಇಲ್ಲಿ ಸುತ್ತಮುತ್ತ ಬೇರೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಅಲ್ಲಿ ಅಕ್ಕಪಕ್ಕದಲ್ಲಿರುವಂತವರೆಲ್ಲರೂ ಕೂಡ ಮೇನ್ ಪ್ರಕರಣದ ಕೆಲವೊಂದು ಆರೋಪಿಗಳಿದ್ದಾರೆ. ಇವ್ರನ್ನ ಹೊರತುಪಡಿಸಿದ್ರೆ ದರ್ಶನ್ ಇರುವಂತಹ ಕೊಠಡಿಯಲ್ಲಿ ಇವರು 4 ಜನ ಮಾತ್ರ ಇರುವಂತದ್ದು. ಈ 4 ಜನರಲ್ಲಿ ಈಗ ನಿನ್ನೆ ದರ್ಶನ್ ಅವರ ಕುಟುಂಬಸ್ಥರು ಏನು ಬಂದು ಹೋಗಿದ್ರು, ಅದಾದ ಬಳಿಕ ಒಂದಷ್ಟು ಜರ್ಕಿನು, ಬಟ್ಟೆ ಸಂಬಂಧಿತ ವಸ್ತುಗಳನ್ನು ಕೊಟ್ಟೋಗಿದ್ರು. ಅದನ್ನ ಹೊರತುಪಡಿಸಿ ದರ್ಶನ್ ನಿನ್ನೆ ಅವ್ರು ಹೋಗುವಾಗ್ಲೂ ಕೂಡ ಸಾಕಷ್ಟು ಮಡದಿ ಮತ್ತೆ ಮಗನ ಕಂಡು ಸಾಕಷ್ಟು ಒಂದು ರೀತಿ ಭಾವುಕ ಪರಿಸ್ಥಿತಿಯಲ್ಲಿದ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಗನ ಜೊತೆ ಕಣ್ಣೀರನ್ನ ಹಾಕಿದ್ರು. ಅದಾದ ಬಳಿಕ ಏನು ಜೈಲಿಂದ ಹೊರಗಡೆ ಬಂದರೂ ಸಹ ಅವರು ಒಂದು ರೀತಿಯಲ್ಲಿ ಮಂಕಾಗಿ ಕುಳಿತಿರುವಂತದ್ದು ಮಾಹಿತಿ ಗೊತ್ತಾಗಿರುವಂತದ್ದು. ಆದ್ರೆ ದರ್ಶನ್ ಒಳಗಡೆ ಈಗಾಗಲೇ ಜೈಲಿನಲ್ಲಿ ಏನು ಪ್ರತಿದಿನ ಊಟ ಕೊಡ್ತಿದ್ದಾರೆ, ಪ್ರತಿದಿನ ಹೊರಗಡೆ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು, ಎಲ್ಲರ ಜೊತೆ ಬೆರಿತಾ ಇದ್ರು, ಸಿನಿಮಾ ಅದು ಇದು ಅಂತ ಓಡಾಡ್ತಿದ್ರು. ಆದ್ರೆ ಈಗ 4 ಗೋಡೆಗಳ ಮಧ್ಯೆ ಏನು ಬಂದಿ ಆಗಿರೋದ್ರಿಂದಾಗಿ ಹತಾಶೆ ಮತ್ತು ಬೇಸರಕ್ಕೆ ಒಳಗಾಡುವ ಪರಿಸ್ಥಿತಿ ದರ್ಶನ್ಗೆ ಎದುರಾಗಿರುವಂತದ್ದು. ರಮ್ಯಾ, ರೈಟ್ ನವೀನ್, ಸ್ಟೇ ವಿತ್ ಮೀ, ಐ ವಿಲ್ ಕಮ್ ಬ್ಯಾಕ್. ಮತ್ತೊಂದು ಕಡೆ ಪವಿತ್ರ ಗೌಡ ವಿಚಾರಕ್ಕೆ ನಾವು ನೋಡ್ತಾ ಹೋಗೋದಾದ್ರೆ, ಪವಿತ್ರ ಗೌಡ ಕೂಡ ಒಂದು ಕಡೆ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ವಂತೆ. ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಂತಹ ಪವಿತ್ರ ಗೌಡಗೆ ಚಡಪಡಿಕೆ ಶುರುವಾಗಿದೆ. ನಿದ್ರೆ ಮಾಡದೆ ಚಿಂತಾಕ್ರಾಂತಳಾಗಿದ್ದಾಳೆ ಡಿ ಗ್ಯಾಂಗ್ ರಾಣಿ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣದಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಸರಿಯಾಗಿ ಊಟ ನಿದ್ರೆ ಮಾಡದೆ ಚಡಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸೇನು ಮತ್ತಷ್ಟು ಡೀಟೇಲ್ಸ್ ನವೀನಿಂದ ಪಡ್ಕೊಳ್ಳೋಣ. ಎಸೇನು ನವೀನ್, ಒಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ ಪವಿತ್ರ ಗೌಡ. ಇದೀಗ ಪವಿತ್ರ ಗೌಡ ಅವ್ರದ್ದು ಕೂಡ ಅದೇ ಪರಿಸ್ಥಿತಿ, ಊಟ ಇಲ್ಲ, ನಿದ್ದೆ ಇಲ್ಲ, ಹೊರಗಡೆ ಐಷಾರಾಮಿ ಜೀವನ ನಡೆಸ್ತಾ ಇದ್ರು. ಒಂದು ಕಡೆ ವಿಜಯಲಕ್ಷ್ಮಿ ಯಾವ ರೀತಿಯಾಗಿ ಬಟ್ಟೆ ಊಟ ಏನ ಮಾಡ್ತಾ ಇದ್ರು ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಳ್ತಾ ಇದ್ರು. ಈಗ ಹೇಗಿದೆಯಂತೆ ಅವ್ರ ಜೀವನ ಅಂತ? ಹೌದು ರಮ್ಯಾ, ಏನಂತ ಹೇಳಿದ್ರೆ ಇಲ್ಲಿ ಪವಿತ್ರ ಪಾಡು ಒಂದ್ ರೀತಿ ಹೇಳ್ತಿರೋದಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಅವಳು ಇರುವಂತಹ ಕೊಠಡಿ ಏನಿದೆ ಅಲ್ಲಿ ಇನ್ನು ಉಳಿದಂತ 8 ಜನ ಆರೋಪಿಗಳಿದ್ದಾರೆ. ಅವ್ರ ಜೊತೆ ಹೊಂದಿಕೊಳ್ಳೋದು ಸಾಕಷ್ಟು ಪವಿತ್ರ ಗೌಡಗೆ ಕಷ್ಟ ಆಗಂತ ಇರೋದು. ಯಾಕಂತ ಹೇಳಿದ್ರೆ ಇಲ್ಲಿ ದರ್ಶನ್ ಜೊತೆ ಅವರ ಈ ಒಂದು ಕೊಲೆ ಆರೋಪದ ಇನ್ನೊಂದು 3 ಆರೋಪಿಗಳಾದ್ರೂ ಜೊತೆಗಿದ್ದಾರೆ. ಆದ್ರೆ ಇಲ್ಲಿ ಪವಿತ್ರ ಗೌಡ ಇರುವಂತ ಕೊಠಡಿಯಲ್ಲಿ ಉಳಿದ ಆರೋಪಿಗಳೇನಿದ್ರೆ ಅವ್ರ ಜೊತೆ ಹೊಂದ್ಕೊಳಕ್ ಆಗ್ತಿಲ್ಲ. ಜೊತೆಗೆ ಪ್ರತಿದಿನವೂ ಕೂಡ ಊಟದ ವಿಚಾರದಲ್ಲಿ ಒಂದಷ್ಟು ಸಂಕಷ್ಟವನ್ನ ಎದುರಿಸುವ ಪರಿಸ್ಥಿತಿ ಆಗಿರೋದು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ತನಗೆ ಬೇಕಾಗಿರೋದನ್ನ ಹೊರಗಡೆಯಿಂದ ತರಿಸ್ಕೊಂಡಿರುವಂತದ್ದು, ಜೊತೆಗೆ ಹೊರಗಡೆ ಓಡಾಡ್ಕೊಂಡು ಒಂದಷ್ಟು ಐಷಾರಾಮಿ ಜೀವನವನ್ನ ಏನು ನಡೆಸಿದ್ರು. ಅದಾದ ಬಳಿಕವೂ ಕೂಡ ಮನೆಗೆ ಪೊಲೀಸರು ಕರ್ಕೊಂಡು ಹೋಗಿ ಬರುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ನಗೆದುಕೊಂಡು ಏನೋ ಯಾವುದೇ ಒಂದು ಅಲ್ಲಿ ಅಳುಕು ಅಂಜಿಕೆ ಇಲ್ಲದೆ ಅವಳು ಹೊರಗಡೆ ಬಂದಿದ್ದು, ಇದೆಲ್ಲವೂ ಕೂಡ ಸಾರ್ವಜನಿಕರ ಕೆಂಗಣೆ ಗುರಿಯಾಗಿತ್ತು. ಅದಾದ ಬಳಿಕವೂ ಕೂಡ ಏನು ಜೈಲಿಗೆ ಸೇರಿದಾಗಲೂ ಒಂದಷ್ಟು ದಿನ ಪ್ರಾರಂಭದಲ್ಲಿ ತನ್ನ ಅದೇ ರೀತಿಯ ಬುದ್ಧಿಗಳನ್ನ ಮುಂದೆ ತೋರಿಸಿದ್ರು. ಆದ್ರೆ ಈಗ ಜೈಲಿನಲ್ಲಿ ಯಾವುದೇ ಒಂದು ಸೌಕರ್ಯದಲ್ಲಿ ಹೆಚ್ಚಿನ ಒಂದು ವ್ಯವಸ್ಥೆ ಇಲ್ಲದ ಹಿನ್ನೆಲೆಯಲ್ಲಿ 4 ಗೋಡೆ ಮಧ್ಯೆ ಜೈಲಿನಲ್ಲಿ ಉಳಿದ ಕೈದಿಗಳಿಗೆ ಏನ್ ಕೊಡ್ತಾರೆ ಅದನ್ನೇ ತೆಗೆದುಕೊಳ್ಳುವ ಪರಿಸ್ಥಿತಿ ರಮ್ಯಾಗೆ ಎದುರಾಗಿರೋದ್ರಿಂದ ರಮ್ಯಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇವಳು ಕೂಡ ಒಳಗಡೆ ಏನು ಸಹ ಕೈದಿಗಳೇನಿದ್ದಾರೆ ಅವ್ರ ಜೊತೆ
ಏನು ಹೆಚ್ಚು ಮಾತನಾಡದೆ, ಜೊತೆಗೆ ಅಲ್ಲಿ ಪವಿತ್ರ ಗೌಡಗೆ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಆ ಒಂದು ಉಳಿದ 8 ಕೈದಿಗಳೇನಿದ್ದಾರೆ ಅವರು ಪ್ರತಿದಿನವೂ ಕೂಡ ಈಗ ಸಾಕಷ್ಟು ದಿನಗಳಿಂದ ಜೈಲಿನಲ್ಲಿ ಇರೋದ್ರಿಂದಾಗಿ ಅವರು ಜೈಲಿನ ಒಂದು ಒಳಗಡೆಯ 4 ಗೋಡೆಯ ಪರಿಸ್ಥಿತಿಗೆ ಹೊಂದ್ಕೊಂಡಿದ್ದಾರೆ. ಆದ್ರೆ ಪವಿತ್ರ ಗೌಡಗೆ ಆ ಒಂದು ಪರಿಸ್ಥಿತಿಗೆ ಹೊಂದಿಕೊಳ್ಳೋದು ಸಾಕಷ್ಟು ಕಷ್ಟಕರವಾಗಿ ಪರದಾಡುವ ಪರಿಸ್ಥಿತಿ ಎದುರಾಗಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನವೀನ್.